जैसे होते हैं ना लवर्स आपस में घिच पिच सारा दिन कुटुपुट करते ही रहते, रात में सोएंगे तो ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವ ಥರ ಲವರ್ಸ್ ಇರ್ತಾರೆ ಅಲ್ವಾ, ಅವ್ರು ಇಡೀ ದಿನ ಏನು ಮಾಡ್ತಾರೆ, ಪರಸ್ಪರದಲ್ಲಿ ಮಾತಾಡ್ತಾನೆ ಇರ್ತಾರೆ ಗುಟ್ ಅಂತ. वो भी एक दूसरे फुसफुस ರಾತ್ರಿ ಒಂದು ವೇಳೆ ಮಲಗಿದ್ರೂ ಸಹ ಫುಸ್ ಫುಸ್ ಅಂತ ಮಾತಾಡ್ತಾನೆ ಇರ್ತಾರೆ. आते रहेंगे। हाँ तो देखो कितनी बातें करते हैं, ನೋಡಿ ಎಷ್ಟೊಂದು ಮಾತುಗಳನ್ನು ಮಾತಾಡ್ತಾರೆ. प्यार है ना तो ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪ್ರೀತಿ ಇದೆ ಅಲ್ವಾ, बातें करते हैं। ಪ್ರೀತಿ ಇದೆ ಅದಕ್ಕೆ ಮಾತಾಡ್ತಾರೆ. ऐसे ही कहा कि जैसे वो प्यार होता है ಅದೇ ರೀತಿ ಹೇಳಿದ್ರು, ಯಾವ ರೀತಿ ಆ ಪ್ರೀತಿ ಇರುತ್ತೆ, देहधारियों का, ऐसे ही अब किससे प्यार हो, ಆ ದೇಹದಾರಿಗಳ ಜೊತೆಯಲ್ಲಿ ಏನು ಪ್ರೀತಿ ಇರುತ್ತೋ ಅದೇ ಥರ ಇವಾಗ ಯಾರ ಜೊತೆ ಪ್ರೀತಿ ಇರಬೇಕು, उससे प्यार हो जिसको हमने पहचाना है। ಇವಾಗ ನಮ್ಗೆ ಅವ್ರ ಜೊತೆ ಪ್ರೀತಿ ಇರಬೇಕು, ಯಾರನ್ನ ನಾವು ಗುರುತಿಸ್ಕೊಂಡಿದ್ದೀವಿ. शारीरिक पवित्रता, ಶಾರೀರಿಕ ಪವಿತ್ರತೆ. नहाना पानी होता है, जैसे बाथरूम जाने के बाद हम स्नान करते हैं, बाथरूम जाने के बाद हाँ ऐसे ही शेव करने के बाद स्नान करना चाहिए। दोनों बातें गलत है। ಅವ್ರು ಹೇಳ್ತಾ ಇದ್ದಾರೆ, ವಾಶ್ರೂಮ್ಗೆ ಹೋದರೆ ಸ್ನಾನ ಮಾಡ್ತೀವಿ ಅಲ್ವಾ, ಅದೇ ಥರ ಶೇವಿಂಗ್ ಮಾಡಿದಾಗೂ ಸ್ನಾನ ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಎರಡೂ ಮಾತು ತಪ್ಪಾಗಿದೆ. न मुरली में बोला कि बाथरूम जाने के बाद स्नान करो, ಅದಕ್ಕೆ ಬಾಬಾ ಹೇಳಿದ್ದಾರೆ, ಮುರಳಿಯಲ್ಲಂತೂ ಈ ಥರ ಯಾವತ್ತೂ ಹೇಳೇ ಇಲ್ಲ ಬಾತ್ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಬೇಕು ಅಂತ. और न ये कहा कि दाढ़ी बनाने के बाद स्नान करो। ಮತ್ತು ಈ ಥರನೂ ಹೇಳಿಲ್ಲ ಶೇವಿಂಗ್ ಮಾಡಿದ ನಂತರ ಸ್ನಾನ ಮಾಡಬೇಕು ಅಂತ. बाबा ने तो कहा टॉयलेट जाते हो उसके बाद स्नान करना है। ಬಾಬಾ ಅಂತೂ ಹೇಳಿದ್ದಾರೆ, ಟಾಯ್ಲೆಟಿಗೆ ಯಾವಾಗ ಹೋಗ್ತಿರೋ ಆವಾಗ ಸ್ನಾನ ಮಾಡಿ ಅಂತ. हाँ इसलिए ये बात भी गलत है कि शेविंग करने के बाद स्नान करना है। ಅದಕ್ಕೋಸ್ಕರ ಈ ಮಾತು ಸಹ ತಪ್ಪಾಗಿದೆ, ಶೇವಿಂಗ್ ಮಾಡಿದ ನಂತರ ಸ್ನಾನ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ. अरे ಮತ್ತೆ ಅವ್ರು ಕೇಳ್ತಾ ಇದ್ದಾರೆ, ಮತ್ತೆ ಮಾಡಬೇಕು ಮಾಡಬಾರ್ದಾ ಅಂತ. बाबा ने बोला ही नहीं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಬಾಬಾ ಅಂತೂ ಹೇಳೇ ಇಲ್ಲ. और कहाँ कहाँ की बातें याद आती है। ಮತ್ತಿನ್ನೇನು ಎಲ್ಲೆಲ್ಲಿಯ ಮಾತುಗಳೆಲ್ಲ ನೆನ್ಪು ಬರ್ತಾ ಇರುತ್ತೆ. लेकिन ये जो टॉयलेट जाने के बाद जो स्नान करने की जो क्या है ये, जब शौच क्रिया करते हैं तो छींटे सारे शरीर में पहुंच जाती हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವಾಗ ಶೌಚಕ್ರಿಯೆ ಮಾಡ್ತಾರೆ ಅವಾಗ ಅದ್ರ ಎಲ್ಲ ಕಡೆ ಸಿಡಿಯುತ್ತೆ ಗಲೀಜ್ ನೀರೆಲ್ಲ. इसलिए सारा शरीर गंदा हो जाता है। ಅದಕ್ಕೋಸ್ಕರ ಇಡೀ ಶರೀರ ಎಲ್ಲ ಗಲೀಜಾಗೋಗುತ್ತೆ. तो क्या करना चाहिए, स्नान करके कपड़े बदलना चाहिए। ಅದಕ್ಕೋಸ್ಕರ ಸ್ನಾನ ಮಾಡಿಬಿಟ್ಟು ಬಟ್ಟೆ ಬದಲಾಯಿಸಬೇಕಾಗಿದೆ. बाहर की पवित्रता भी चाहिए तो अंदर की पवित्रता भी चाहिए। ಹೊರಗಡೆ ಪವಿತ್ರತೆನೂ ಬೇಕಾಗಿದೆ, ಒಳಗಡೆ ಪವಿತ್ರತೆನೂ ಬೇಕಾಗಿದೆ. आगे तुमको पता नहीं था कि यह धंधा अर्थात विकारी न करना चाहिए। कोई अच्छे अच्छे बच्चे होते हैं, कहते हैं हम ब्रह्मचर्य में रहेंगे, सन्यासियों को देख समझते हैं पवित्रता अच्छी है, पवित्र और फिर अपवित्र। दुनिया में अपवित्र तो बहुत रहते हैं, पाखाने में जाना भी अपवित्र बनना है, इसलिए फौरन स्नान करते हैं। अपवित्रता अनेक प्रकार की होती है, किसको दुख देना भी अपवित्र कर्तव्य है। मुरली तारीख 14 जुलाई 1974 पृष्ठ 1 मध्याह्न। ಮೊದಲು ನಿಮಗೆ ಈ ಮಾತು ಗೊತ್ತೇ ಇರಲಿಲ್ಲ, ಈ ವಿಕಾರಿ ಕರ್ಮವನ್ನು ಮಾಡಬಾರ್ದಾಗಿದೆ ಅಂತ. ಕೆಲವರು ಒಳ್ಳೊಳ್ಳೆ ಮಕ್ಕಳು ಇರ್ತಾರೆ, ಹೇಳ್ತಾರೆ ನಾವು ಬ್ರಹ್ಮಚರ್ಯದಲ್ಲಿ ಇರ್ತೀವಿ ಅಂತ. ಸನ್ಯಾಸಿಗಳನ್ನು ನೋಡಿಬಿಟ್ಟು ತಿಳ್ಕೊತಾರೆ ಪವಿತ್ರತೆ ತುಂಬ ಒಳ್ಳೆಯದಾಗಿದೆ ಅಂತ. ಪವಿತ್ರ ಮತ್ತು ಅಪವಿತ್ರ, ಪ್ರಪಂಚದಲ್ಲಿ ಅಪವಿತ್ರರಂತೂ ತುಂಬ ಇರ್ತಾರೆ. ಲ್ಯಾಟ್ರಿನ್ನಲ್ಲಿ ಹೋಗೋದು ಸಹ ಅಪವಿತ್ರರಾಗೋದೇ ಆಗಿದೆ. ಅದಕ್ಕೋಸ್ಕರ ತಕ್ಷಣ ಸ್ನಾನ ಮಾಡಬೇಕಾಗಿದೆ. ಅಪವಿತ್ರತೆ ಅನೇಕ ಪ್ರಕಾರದ್ದಾಗಿರುತ್ತೆ. ಯಾರಿಗಾದರೂ ದುಃಖ ಕೊಡೋದು ಸಹ ಅಪವಿತ್ರ ಕರ್ತವ್ಯ ಆಗಿದೆ. ಮುರಳಿ ತಾರೀಖ್ 14/7/74, ಪೇಜ್ ನಂಬರ್ 1 ಮಧ್ಯ ಅಂತ.
वास्तव में बाबा ने समझाया था तुमको बैठना भी ऐसा चाहिए जो ವಾಸ್ತವದಲ್ಲಂತೂ ಬಾಬಾ ಅಂತೂ ತಿಳಿಸಿದ್ರು ನಿಮಗೆ ಕುತ್ಕೊಳ್ಳೋದು ಸಹ ಆ ಥರ ಕುತ್ಕೋಬೇಕಾಗಿದೆ, अंग से अंग न लगे। ಯಾವುದರಿಂದ ನಿಮಗೆ ಅಂಗದಿಂದ ಅಂಗ ಅಂಟ್ಕೋಬಾರ್ದು। क्यों? ಯಾಕೆ? क्योंकि अंग से अंग लगेगा ಯಾಕೆಂದರೆ ಅಂಗದ ಜೊತೆ ಅಂಗ ಅಂಟ್ಕೊಂಡ್ರೆ तो एक दूसरे का वाइब्रेशन अटैक करेगा। ಒಬ್ರು ಇನ್ನೊಬ್ರು ವೈಬ್ರೇಷನ್ ಅಟ್ಯಾಕ್ ಮಾಡುತ್ತೆ। बाबा की जो याद आनी चाहिए वो नहीं आवेगी। ಬಾಬಾ ನೆನಪೇನು ಬರಬೇಕಾಗಿದೆ ಅದು ಬರೋದೇ ಇಲ್ಲ। अंग मतलब स्थूल अंग या ಯಾರೋ ಕೇಳ್ತಾ ಇದ್ದಾರೆ ಬಾಬಾ ಅಂಗ ಅಂದ್ರೆ ಸ್ಥೂಲ ಅಂಗಗಳ ಅಥವಾ ಸೂಕ್ಷ್ಮದಲ್ಲ? चाहे ज्ञानेंद्रिया हो चाहे कर्मेंद्रिया हो, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಬಲ್ಲೆ ಜ್ಞಾನೇಂದ್ರಿಯಗಳೇ ಆಗಿರ್ಲಿ ಅಥವಾ ಕರ್ಮೇಂದ್ರಿಯಗಳೇ ಆಗಿರ್ಲಿ टच नहीं होनी चाहिए। जैसे ಅದ್ಯಾವತ್ತೂ ಟಚ್ ಆಗಬಾರ್ದಾಗಿದೆ। बैटरी होती है ना, तो एक बैटरी रखी है बड़ी, ಯಾವ ಥರ ಬ್ಯಾಟ್ರಿ ಇರುತ್ತೆ ಅಲ್ವಾ, ಒಂದು ದೊಡ್ಡ ಬ್ಯಾಟ್ರಿಯನ್ನು ಇಟ್ಟಿರ್ತಾರೆ लेकिन खाली है। ಆದರೆ ಅದು ಖಾಲಿ ಆಗಿದೆ। एक छोटी बैटरी रखी है लेकिन भरी हुई है, ಆದರೆ ಇನ್ನೊಂದು ಚಿಕ್ಕ ಬ್ಯಾಟ್ರಿ ಇದೆ ಆದರೆ ಅದು ತುಂಬಿರೋದಿದೆ। उसका तार उसमें जोड़ दिया तो सारा उसमें ट्रांसफर हो जाएगा ना। ಮತ್ತೆ ಒಂದು ವೇಳೆ ಅದರ ವೈರನ್ನು ಇದ್ರ ಜೊತೆ ಕನೆಕ್ಟ್ ಮಾಡಿಬಿಟ್ರೆ ಈ ಪವರ್ ಎಲ್ಲ ಅದರಲ್ಲಿ ಹೊರಟೋಗ್ಬಿಡುತ್ತೆ ಅಲ್ವಾ। तो ऐसे ये देह की देह से टच करने से ಅದೇ ಥರ ಈ ದೇಹನೂ ಸಹ ದೇಹದ ಜೊತೆ ಟಚ್ ಮಾಡೋದ್ರಿಂದ बैटरी डिस्चार्ज होती है। ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ। चाहे आंखों से टच करो, ಭಲೆ ಅದನ್ನು ನೀವು ಕಣ್ಣುಗಳಿಂದ ಟಚ್ ಮಾಡಿ, चाहे उंगलियों से टच करो, चाहे शरीर से टच करो, ಅಥವಾ ಬೆರಳುಗಳಿಂದ ಟಚ್ ಮಾಡಿ ಅಥವಾ ಶರೀರದಿಂದ ಟಚ್ ಮಾಡಿ, और बैटरी डिस्चार्ज जरूर होगी। ಮತ್ತೆ ಬ್ಯಾಟ್ರಿ ಡಿಸ್ಚಾರ್ಜ್ ಮಾತ್ರ ಖಂಡಿತವಾಗಿ ಆಗುತ್ತೆ। आपके दिल पसंद स्थिति है ही ತಂದೆ ಹೃದಯಕ್ಕೆ ಇಷ್ಟ ಆಗುವಂಥ ಸ್ಥಿತಿನೇ ಆಗಿದೆ संपूर्ण पवित्रता ಸಂಪೂರ್ಣ ಪವಿತ್ರತೆ। है। कैसी पवित्रता? ಯಾವ ಪವಿತ್ರತೆ ಆಗಿದೆ? संपूर्ण पवित्रता। ಸಂಪೂರ್ಣ ಪವಿತ್ರತೆ ಆಗಿದೆ। तो सन्यासी कहेंगे हम तो संपूर्ण पवित्र। ಮತ್ತೆ ಸನ್ಯಾಸಿಗಳು ಹೇಳ್ತಾರೆ ನಾವಂತೂ ಸಂಪೂर्ण ಪವಿತ್ರರಾಗಿದ್ದೀವಿ। क्या? जब से घरघाट छोड़ा, ಯಾವಾಗಿನಿಂದ ಮನೆ ಮಠವನ್ನು ಬಿಟ್ಟಿದ್ದೀವಿ, जब से ईश्वरीय सेवा में सरेंडर हुए, ಯಾವಾಗಿನಿಂದ ಈಶ್ವರೀಯ ಸೇವೆಯಲ್ಲಿ ಸರೆಂಡರ್ ಆಗಿದ್ದೀವಿ, हम तो संपूर्ण पवित्र हैं। ನಾವಂತೂ ಸಂಪೂರ್ಣ ಪವಿತ್ರರಾಗಿದ್ದೀವಿ। उसे संपूर्ण पवित्र कहेंगे। ಅದಕ್ಕೆ ಸಂಪೂರ್ಣ ಪವಿತ್ರರು ಅಂತ ಹೇಳಲಾಗುತ್ತಾ? संपूर्ण पवित्र बना तन की कर्मेंद्रियों से भी पवित्र। ಸಂಪೂರ್ಣ ಪವಿತ್ರ ಅಂದರೆ ಶರೀರದ ಕರ್ಮೇಂದ್ರಿಯಗಳಿಂದನೂ ಪವಿತ್ರ। एक बाप दूसरा न कोई। ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ಆ ಥರ ಸ್ಟೇಜ್ ಇರಬೇಕು। ऐसी पवित्र कर्मेंद्रियां बनी हुई हो ಆ ಥರ ಪವಿತ್ರ ಕರ್ಮೇಂದ್ರಿಯಗಳಾಗಿರಬೇಕು कि बाप के सिवाय कोई भी टच बिना मात्र भी न कर सके। ತಂದೆಯನ್ನು ಬಿಟ್ಟು ಬೇರೆ ಯಾರೂ ಟಚ್ ಸಹ ಮಾಡಬಾರ್ದು। और तन से भी पवित्र और वाचा से भी पवित्र। ಮತ್ತು ಶರೀರದಿಂದನೂ ಪವಿತ್ರ ಮತ್ತು ವಾಣಿಯಿಂದನೂ ಪವಿತ್ರ। तन में कान भी आ गया। कानों में अगर बाप की निंदा कोई सुनाता है, ಶರೀರದಲ್ಲಿ ಕಿವಿಗಳು ಸಹ ಬಂದ್ಬಿಡುತ್ತೆ, ಮತ್ತು ಕಿವಿಗಳ ಮುಖಾಂತರ ತಂದೆಯ ನಿಂದನೆಯನ್ನು ಯಾರಾದರೂ ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ। तो बुद्धि में बैठा हुआ सदगुरु निंदक ठौर न पावे। ಆವಾಗ ಮತ್ತೆ ಬುದ್ಧಿಯಲ್ಲಿ ಕುತ್ಕೊಂಡಿದೆ ಏನಂತ, ಸದ್ಗುರು ನಿಂದಕ್ ಠೋರ್ ನ ಪಾವೆ ಅಂತ। ಅಂದರೆ ಸದ್ಗುರುನ ನಿಂದನೆ ಮಾಡುವಂಥವ್ರಿಗೆ ಸಂಗಮಯುಗಿ ಸ್ವರ್ಗದಲ್ಲಿ ಸ್ಥಾನ ಸಿಗಲ್ಲ। माना पहले जन्म की जो राजाई है, यथा राजा तथा प्रजा। ಅಂದರೆ ಮೊದಲನೇ ನಂಬರಿನ ರಾಜಾಯಿ ಏನಿದೆ, ಯಥಾ ರಾಜ ತಥಾ ಪ್ರಜೆಗಳು, उस राजाई में नहीं आ सकेंगे। ಆ ರಾಜಾಯಿಯಲ್ಲಿ ಬರ್ಲಿಕ್ಕಾಗಲ್ಲ। ऊंच पद पाना तो बहुत दूर की बात हो गई। ಉನ್ನತವಾಗಿರುವಂಥ ಪದವಿ ಪಡೆಯೋದಂತೂ ತುಂಬ ದೂರದ ಮಾತಾಗೋಯ್ತು। कौन नहीं आ सकेंगे? ಯಾರು ಬರ್ಲಿಕ್ಕಾಗಲ್ಲ? जो
जो बाप की निंदा सुनते हैं, ಯಾರು ತಂದೆಯ ನಿಂದನೆಯನ್ನು ಕೇಳ್ತಾರೆ, सदगुरु की निंदा सुनते हैं, ಸದ್ಗುರುವಿನ ನಿಂದನೆಯನ್ನು ಕೇಳ್ತಾರೆ, कोई कोई तो रज रज के सुनते हैं। ಕೆಲವರಂತೂ ತುಂಬ ಇಂಟ್ರೆಸ್ಟ್ ಕೊಟ್ಟು ಅದರಲ್ಲಿ ಆಸಕ್ತಿ ಆಗಿಬಿಟ್ಟು ಕೇಳ್ತಾರೆ. हाँ, सही बात है, हमें भी इस बात का अनुभव होता था ಹಾಂ, ನಿಜ ಮಾತಾಗಿದೆ. ನಮಗೂ ಸಹ ಈ ಮಾತಿನ ಅನುಭವ ಆಗ್ತಾ ಇತ್ತು. कि बात ऐसी ही है। ಅಂದರೆ ಈ ಮಾತಂತೂ ಇದೇ ಥರ ಆಗಿದೆ ಅಂತ. भक्ति मार्ग में तो कहते रहे, ಭಕ್ತಿ ಮಾರ್ಗದಲ್ಲಂತೂ ಹೇಳ್ತಾ ಇರ್ತಾರೆ, सदगुरु निंदा सुनिए न काना, ಸದ್ಗುರುನಿಂದ ಸುನಿಯನ ಕಾನ, होय पाप गौ घात समाना। ಹೋಯ್ ಪಾಪ ಗೌಘಾತ್ ಸಮಾನ. ಅಂದರೆ ಸದ್ಗುರುವಿನ ನಿಂದನೆಯನ್ನು ಕಿವಿಯಿಂದ ಕೇಳಬಾರ್ದು. ಒಂದು ವೇಳೆ ಕೇಳಿದರೆ ಅದು ಹಸುವಿನ ಹತ್ಯೆ ಮಾಡೋ ಥರ ಪಾಪ ಆಗೋಗುತ್ತೆ. क्या सदगुरु की निंदा अगर कानों से सुन ली, ಏನಂತ ಹೇಳಿದ್ರು, ಒಂದು ವೇಳೆ ಸದ್ಗುರುವಿನ ನಿಂದನೆಯನ್ನು ಕಿವಿಗಳಿಂದ ಕೇಳ್ಕೊಂಡ್ಬಿಟ್ರೆ, और सुन करके एक कान से दूसरे कान से निकाली नहीं, ಮತ್ತೆ ಕೇಳ್ಕೊಂಡ್ಬಿಟ್ಟು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ತೆಗಿಲಿಲ್ಲ ಅಂದರೆ, धारण कर ली, तो कैसा पाप लगता है? ಅದನ್ನು ಒಂದು ವೇಳೆ ನಾವು ಧಾರಣೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದು ಯಾವ ಥರ ಪಾಪ ಆಗೋಗ್ಬಿಡುತ್ತೆ? गौ की हत्या कर दी, ऐसा पाप लगता है। ಹಸುವಿನ ಹತ್ಯೆ ಮಾಡೋ ಥರ ಪಾಪ ಆಗೋಗ್ಬಿಡುತ್ತೆ. वो भक्ति मार्ग वाले समझते हैं जानवर गौ की हत्या कर दी, ಆ ಭಕ್ತಿ ಮಾರ್ಗದವರಂತೂ ತಿಳ್ಕೊಂತಾರೆ, ಒಂದು ಪ್ರಾಣಿಯ ರೂಪದಲ್ಲಿರುವಂಥ ಹಸುವಿನ ಹತ್ಯೆ ಮಾಡೋ ಮಾತು ಅಂತ ತಿಳ್ಕೊಂತಾರೆ. ऐसा पाप लगता है। ಆ ಥರ ಪಾಪ ಆಗುತ್ತೆ ಅಂತ ಅನ್ಕೊಂತಾರೆ. लेकिन जानवर गौ की हत्या की पाप बात नहीं है। ಆದರೆ ಇಲ್ಲಿ ಹಸುವಿನ ರೂಪದಲ್ಲಿರುವಂಥ ಹಸುವಿನ ಸ್ಥೂಲ ರೂಪದಲ್ಲಿ ಹಸು ಏನಿದೆ ಅದನ್ನು ಹತ್ಯೆ ಮಾಡುವಂಥ ಮಾತಲ್ಲ. कौन सी गौ की हत्या की बात है? ಇಲ್ಲಿ ಯಾವ ಹಸುವಿನ ಮಾತಾಗಿದೆ? हैं? हैं? जो कन्याएं माताएं हैं, ಯಾರು ಕನ್ಯೆ ಮಾತೆಯರಿದ್ದಾರೆ, उनमें भी खास करके जो कन्याएं हैं, ಅದರಲ್ಲೂ ವಿಶೇಷವಾಗಿ ಯಾರು ಕನ್ಯೆಯರಾಗಿದ್ದಾರೆ, जिनके लिए गायन होता है कि भारत की ये कन्या, ಅವರಿಗೋಸ್ಕರ ಗಾಯನೆ ಆಗುತ್ತೆ. ಏನಂತ? ಭಾರತದ ಕನ್ಯೆಯರು, उसको जिस खूंटे से बांध दिया जाता है, ಅವ್ರನ್ನ ಎಲ್ಲಿ ಒಂದ್ಸತಿ ಕಟ್ಟಿಡ್ತಾರೋ, सारा जीवन इतना सीधे स्वभाव की होती है, ಅಂದರೆ ಅದು ಅಷ್ಟು ಸರಳ ಸ್ವಭಾವ ಉಳ್ಳುವಂಥದ್ದಾಗಿರುತ್ತೆ. ಅದನ್ನು ಒಂದ್ಸತಿ ನಾವು ಎಲ್ಲಿ ಕಟ್ಟಿಡ್ತೀವೋ ಅದು ಇಡೀ ಜೀವನ ಅಲ್ಲೇ ಇರುತ್ತೆ. सारा जीवन उस खूंटे से बंद करके रहती है। ऐसे गौ स्वभाव की कन्या, ಅದೇ ಥರ ಹಸುವಿನ ಸ್ವಭಾವ ಉಳ್ಳುವಂಥ ಕನ್ಯೆಯರು, ऐसी पवित्र बनने वाली कन्या, ಆ ಥರ ಪವಿತ್ರ ಆಗುವಂಥ ಕನ್ಯೆಯರು, जो बाप को अपना जीवन अर्पण करने के लिए ಅವರು ತಂದೆಗೆ ತಮ್ಮ ಜೀವನವನ್ನು ಅರ್ಪಣೆಯನ್ನು ಮಾಡಲಿಕ್ಕೋಸ್ಕರ पूरे पुरुषार्थ में लगी हुई हो। ಪೂರ್ತಿ ಪುರುಷಾರ್ಥದಲ್ಲೇ ತೊಡಗಿರ್ತಾರೆ. गोपाल कन्हैया गाया जाता है। ಗೋಪಾಲ್ ಕನ್ನಯ್ಯ ಅಂತ ಗಾಯನೆ ಮಾಡಲಾಗುತ್ತೆ. इसका पाल कन्हैया, ಯಾರನ್ನ ಪಾಲನೆ ಮಾಡುವಂಥವ್ರಾಗಿದ್ದಾರೆ? गौपाल कन्हैया, बैलपाल नहीं कहा। ಹಸುಗಳನ್ನು ಪಾಲನೆ ಮಾಡುವಂಥವ್ರು ಅಂತ ಹೇಳಲಾಗುತ್ತೆ, ಎತ್ತುಗಳನ್ನು ಪಾಲನೆ ಮಾಡುವಂಥವ್ರು ಅಂತ ಹೇಳಲ್ಲ. क्या? गौपाल। ಏನಂತ ಹೇಳಿದ್ರು? ಹಸುಗಳನ್ನು ಪಾಲನೆ ಮಾಡುವಂಥವ್ರು. उसमें माताएं भी आ जाती है, ಅದರಲ್ಲಿ ಮಾತೆಯರು ಸಹ ಬಂದ್ಬಿಡ್ತಾರೆ. क्योंकि बोला है, ಏಕೆಂದರೆ ಹೇಳಿದ್ದಾರೆ, माताएं जब बाप की बन गई ಮಾತೆಯರು ಯಾವಾಗ ತಂದೆ ಮಕ್ಕಳಾಗೋಗ್ತಾರೆ, तो बाप माताओं को भी कन्या बना देते हैं। ಆವಾಗ ತಂದೆ ಮಾತೆಯರಿಗೂ ಸಹ ಕನ್ಯರನ್ನಾಗಿ ಮಾಡಿಬಿಡ್ತಾರೆ. क्योंकि जब से बाप की बनी ಯಾಕೆಂದರೆ ಯಾವಾಗಿನಿಂದ ತಂದೆ ಮಕ್ಕಳಾಗ್ತಾರೆ तो अपवित्रता को त्याग दिया, ಆವಾಗಿನಿಂದ ಅಪವಿತ್ರತೆಯನ್ನು ತ್ಯಾಗ ಮಾಡಿಬಿಡ್ತಾರೆ. तो कन्या होगी। ಅದಕ್ಕೆ ಮತ್ತೆ ಅವ್ರ ಕನ್ಯೆ ಆಗೋಗ್ಬಿಟ್ರು. तो ऐसी गौ स्वभाव की कन्याओं को ಮತ್ತೆ ಆ ಥರ ಹಸುವಿನ ಸ್ವಭಾವ ಉಳ್ಳುವಂಥ ಕನ್ಯೆಯರಿಗೆ हत्या करने का पाप लगता है। ಹತ್ಯೆ ಮಾಡುವಂಥ ಪಾಪ ಅಂಟ್ಕೊಳ್ಳುತ್ತೆ. कोई सोचते होंगे ऐसी तो कोई हत्या नहीं करता। ಯಾರಾದರೂ ಯೋಚನೆ ಮಾಡ್ಬೋದಾಗಿದೆ, ಈ ಥರ ಅಂತೂ ಹತ್ಯೆ ಯಾರು ಮಾಡೋದೇ ಇಲ್ಲ. ऐसी भी हत्या करने वाले इस ज्ञान में चल रहे हैं, ಆ ಥರನೂ ಹತ್ಯೆ ಮಾಡುವಂಥವ್ರು ಈಗ ಜ್ಞಾನದಲ್ಲಿ ನಡೀತಾ ಇದ್ದಾರೆ. जो कोई कन्याओं को कोर्स देते हैं, एडवांस कोर्स,
ಕೆಲವರು ಈ ಥರನೂ ಇರ್ತಾರೆ, ಯಾರಾದರೂ ಕನ್ಯರಿಗೆ ಅಡ್ವಾನ್ಸ್ ಕೋರ್ಸ್ ಕೊಡ್ತಾರೆ और पहले उनको गंदा कर देते हैं, ಮತ್ತು ಮೊದಲು ಅವರನ್ನು ಗಲೀಜು ಮಾಡಿಬಿಡ್ತಾರೆ, फिर यज्ञ में सरेंडर कर देते हैं। ಮತ್ತು ಯಜ್ಞದಲ್ಲಿ ಸರೆಂಡರ್ ಮಾಡಿಬಿಡ್ತಾರೆ। तो उसकी हत्या पहले ही हो गई कि नहीं हो गई? ಮತ್ತು ಅವ್ರದ್ದು ಹತ್ಯೆ ಮೊದಲೇ ಆಗೋಗ್ಬಿಡ್ತೋ ಇಲ್ವೋ? सरेंडर होने के बाद उसे कौन याद आएगा? ಅವ್ರು ಮತ್ತೆ ಸರೆಂಡರ್ ಆದ ನಂತರ ಅವ್ರಿಗೆ ಯಾರು ನೆನ್ಪು ಬರ್ತಾರೆ? हैं? कौन याद आएगा? ಕೇಳ್ತಾ ಇದ್ದಾರೆ ಬಾಬಾ, ಅವ್ರಿಗೆ ಯಾರು ನೆನಪಿಗೆ ಬರ್ತಾರೆ? कोई व्यक्ति याद आएगा, ಅದೇ ವ್ಯಕ್ತಿನೇ ನೆನಪಿಗೆ ಬರ್ತಾರೆ। क्योंकि कन्या का ये स्वभाव होता है ಯಾಕೆಂದರೆ ಕನ್ಯೆದು ಈ ಥರ ಸ್ವಭಾವ ಇರುತ್ತೆ, कि अपने जीवन में जिसके साथ पहली बार संबंध जुड़ता है ತಮ್ಮ ಜೀವನದಲ್ಲಿ ಒಂದ್ಸತಿ ಯಾರ ಜೊತೆ ಅವ್ರ ಸಂಬಂಧ ಜೋಡಿಸ್ತಾರೆ वो जीवन में कभी भूलता नहीं, ಆ ಸಂಬಂಧ ಯಾವತ್ತೂ ಜೀವನದಲ್ಲಿ ಮತ್ತೆ ಮರೆಯೋದೇ ಇಲ್ಲ। अमिट छाप पड़ जाती है। ಅವರಲ್ಲಿ ಬುದ್ಧಿಯಲ್ಲಿ ಮುದ್ರಣೆ ಆಗೋಗ್ಬಿಡುತ್ತೆ। तो कितना बड़ा पाप हो गया, ಮತ್ತೆ ಎಷ್ಟು ದೊಡ್ಡ ಪಾಪ ಆಗೋಗ್ಬಿಡುತ್ತೆ। ऐसा पाप जो सदगुरु की निंदा सुनते हैं ಮತ್ತೆ ಈ ಥರ ಪಾಪ ಯಾರು ಸದ್ಗುರುವಿನ ನಿಂದನೆಯನ್ನು ಕೇಳ್ತಾರೆ उनके ऊपर भी लगता है। ಅವ್ರ ಮೇಲೇನೂ ಸಹ ಅಂಟ್ಕೊಳ್ಳುತ್ತೆ। वहाँ बेसिक नॉलेज में तो निश्चय पत्र नहीं लिखाया जाता था, ಅಲ್ಲಿ ಬೇಸಿಕ್ ನಾಲೆಜ್ನಲ್ಲಂತೂ ನಿಶ್ಚಯ ಪತ್ರವನ್ನು ಬರೆಸ್ತಾ ಇರಲಿಲ್ಲ। लिखाया भी जाता हो तो संसार को चलाने वाली जो गवर्नमेंट है ಒಂದು ವೇಳೆ ಬರೆಸಿದ್ರೂ ಸಹ ಪ್ರಪಂಚವನ್ನು ನಡೆಸುವಂಥ ಗೌರ್ಮೆಂಟ್ ಏನಿದೆ उसके कोर्ट स्टाम्प पर नहीं लिखाया जाता था। ಅದರ ಕೋರ್ಸ್ ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆಸ್ತಾ ಇರಲಿಲ್ಲ। और कहीं खुदा न खास्ता कोर्ट स्टाम्प पर भी लिखा लिया हो ಒಂದು ವೇಳೆ ಅಕಸ್ಮಾತಾಗಿ ಕೋರ್ಟ್ ಸ್ಟ್ಯಾಂಪ್ ಪೇಪರ್ ಮೇಲೇನೂ ಬರೆಸಿದ್ರೂ ಸಹ तो जो जज नियुक्त किए जाते हैं ಮತ್ತೆ ಯಾರನ್ನ ಜಡ್ಜ್ ಅನ್ನಾಗಿ ನಿಯುಕ್ತರನ್ನಾಗಿ ಮಾಡಲಾಗುತ್ತೆ सरकार की ओर से, ಗೌರ್ಮೆಂಟಿನ ಕಡೆಯಿಂದ। उन जजों की रहबरी में, ಆ ಜಡ್ಜ್ಗಳ ಪಾಲನೆಯಲ್ಲಿ, जजों की देख रेख में ಆ ಜಡ್ಜ್ಗಳ ನೋಡುವಂಥ ಸ್ಥಿತಿಯಲ್ಲಿ शपथ पत्र नहीं लिखा जाता है। ಶಪಥ ಪತ್ರವನ್ನು ಬರೆಸ್ತಾ ಇರಲಿಲ್ಲ। कोई भी संस्था में नहीं लिखा जाता है ಯಾವುದೇ ಸಂಸ್ಥೆಗಳಲ್ಲೂ ಸಹ ಬರೆಸ್ತಾ ಇರಲಿಲ್ಲ। इस बात का शपथ पत्र ಯಾವ ಮಾತಿನ ಶಪಥ ಪತ್ರ ಆಗಿದೆ? निश्चय पत्र कहो, शपथ पत्र कहो, ನಿಶ್ಚಯ ಪತ್ರ ಅಂತ ಹೇಳಿ, ಶಪಥ ಪತ್ರ ಅಂತ ಹೇಳಿ, पवित्र रहने का। ಪವಿತ್ರವಾಗಿರುವಂಥದ್ದು। और यहाँ एडवांस पार्टी में ಮತ್ತು ಇಲ್ಲಿ ಅಡ್ವಾನ್ಸ್ ಪಾರ್ಟಿಯಲ್ಲಿ वो कोर्ट स्टाम्प पर सरकारी जज नियुक्त किए हुए व्यक्ति के सामने ಇಲ್ಲಿ ಆದರೆ ಅಡ್ವಾನ್ಸ್ ಪಾರ್ಟಿಯಲ್ಲಿ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಯಾರನ್ನ ಜಡ್ಜ್ನ ರೂಪದಲ್ಲಿ ನಿಯುಕ್ತರನ್ನಾಗಿ ಮಾಡಲಾಗುತ್ತೆ ಅವ್ರ ಎದುರುಗಡೆ ಹೋಗಿ वो निश्चय पत्र अथवा शपथ पत्र ಅವ್ರ ಎದುರುಗಡೆ ಹೋಗ್ಬಿಟ್ಟು ಸ್ಟ್ಯಾಂಪ್ ಪೇಪರ್ ಮೇಲೆ ನಿಶ್ಚಯ ಪತ್ರ ಅಂತ ಹೇಳಿ ಅಥವಾ ಶಪಥ ಪತ್ರ ಅಂತ ಹೇಳಿ लिखवा लिया जाता है। ಅದನ್ನ ಬರೆಸಲಾಗುತ್ತೆ। ऐसा पक्का प्रूफ रखने के बावजूद भी ಈ ಥರ ಪಕ್ಕಾ ಪ್ರೂಫ್ ಇಟ್ಕೊಂಡ ನಂತರನೂ ಸಹ अगर कोई दूसरों का ज्ञान सुनना शुरू कर दे, बाप के अलावा कोई और से सुनना शुरू कर दे, ಒಂದು ವೇಳೆ ಯಾರಾದರೂ ಬೇರೆಯವ್ರ ಜ್ಞಾನವನ್ನು ಕೇಳಲಿಕ್ಕೆ ಆರಂಭ ಮಾಡಿಬಿಟ್ರೆ, ತಂದೆಯನ್ನು ಬಿಟ್ಟು ಬೇರೆಯವರ ಜ್ಞಾನವನ್ನು ಕೇಳಿಬಿಟ್ರೆ और उन सुनी हुई बातों में बाप की निंदा भी सुनना शुरू कर दे, ಮತ್ತು ಆ ಕೇಳಿರುವಂಥ ಮಾತಿನಲ್ಲಿ ತಂದೆಯ ನಿಂದನೆಯನ್ನು ಸಹ ಕೇಳಲಿಕ್ಕೆ ಆರಂಭ ಮಾಡಿಬಿಟ್ರೆ तो गौ का हत्यारा साबित होता है। ಆವಾಗ ಅವ್ರಿಗೆ ಏನಂತ ಹೇಳಲಾಗುತ್ತೆ? ಹಸುವಿನ ಹತ್ಯೆ ಮಾಡುವಂಥವ್ರು ಹತ್ಯಾರ ಅಂತ ಹೇಳಲಾಗುತ್ತೆ ಅವರಿಗೆ। ऐसे गौ के हत्यारे को ಆ ಥರ ಹಸುವಿನ ಕೊಲ್ಲುವಂಥವರಿಗೆ भक्ति मार्ग में गांव से समाज से दूर कर दिया जाता है। ಅಂಥ ಹತ್ಯಾರೆ ಯಾರು ಇರ್ತಾರೆ ಕೊಲ್ಲುವಂಥವ್ರು, ಅವ್ರನ್ನ ಭಕ್ತಿ ಮಾರ್ಗದಲ್ಲಿ ಸಮಾಜದಿಂದ, ಹಳ್ಳಿಯಿಂದ, ಊರಿನಿಂದ ಹೊರಗಡೆ ತೆಗೆದಾಕ್ತಾರೆ, ದೂರ ಮಾಡಿಬಿಡ್ತಾರೆ, निकाल दिया जाता है। ಅವ್ರನ್ನ ತೆಗಿಲಾಗುತ್ತೆ ಊರಿನಿಂದ। गौ हत्या का पाप बहुत
ಹಸುವಿನ ಹತ್ಯೆ ಮಾಡುವಂಥ ಪಾಪ ತುಂಬ ದೊಡ್ಡ ಪಾಪ ಅಂತ ಹೇಳಲಾಗುತ್ತೆ. लेकिन अगर विधर्म में विदेश में ಆದರೆ ಒಂದು ವೇಳೆ ವಿದೇಶದಲ್ಲಿ ವಿಧರ್ಮದಲ್ಲಿ कन्वर्ट होने वाली आत्मा होगी, ಕನ್ವರ್ಟ್ ಆಗುವಂಥ ಆತ್ಮಗಳಾಗಿದ್ರೆ, विदेशियों में कन्वर्ट होने वाली, विदेशियों में ವಿದೇಶಿಗಳಲ್ಲಿ ಕನ್ವರ್ಟ್ ಆಗುವಂಥ ಆತ್ಮಗಳಾಗಿರಲಿ, प्रभावित होने वाली आत्मा होगी, ಅಥವಾ ವಿದೇಶಿಗಳಿಂದ ಪ್ರಭಾವಿತರಾಗುವಂಥ ಆತ್ಮಗಳಾಗಿರಲಿ, तो वो इन बातों पर ध्यान नहीं देगी. ಅವ್ರು ಮತ್ತೆ ಈ ಮಾತುಗಳ ಮೇಲೆ ಗಮನನೇ ಕೊಡಲ್ಲ. जो पक्के पक्के आज सनातन देवी देवता धर्म के होंगे, पूरे 84 जन्म लेने वाले, ಯಾರು ಪಕ್ಕ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿರ್ತಾರೆ, ಪೂರ್ತಿ 84 ಜನ್ಮ ತಗೊಳ್ಳೋಂಥವ್ರು, वो इन बातों को मानेंगे. ಅವರೇ ಈ ಮಾತುಗಳನ್ನು ಒಪ್ಕೊಂತಾರೆ. तो संपूर्ण पवित्रता, नाक कान आँख शेष इंद्रियों की भी पवित्रता, ಮತ್ತು ಸಂಪೂರ್ಣ ಪವಿತ್ರತೆ ಅಂದ್ರೇನು? ಕಣ್ಣು, ಕಿವಿ, ಮೂಗು, ಬಾಯಿ, ಈ ಶ್ರೇಷ್ಠ ಇಂದ್ರಿಯಗಳೇನಿದೆ ಇದ್ರದ್ದು ಸಹ ಪವಿತ್ರತೆ ಇರಬೇಕು. भ्रष्ट इंद्रियों की पवित्रता तो बहुत दूर की बात हो गई, ಭ್ರಷ್ಟ ಇಂದ್ರಿಯಗಳ ಪವಿತ್ರತೆ ಅಂತೂ ತುಂಬ ದೂರದ ಮಾತಾಗೋಯ್ತು, बहुत बड़ी बात हो गई. ಅದಂತೂ ತುಂಬ ದೊಡ್ಡ ಮಾತಾಗೋಯ್ತು. श्रेष्ठ इंद्रियों की भी पवित्रता, ಶ್ರೇಷ್ಠ ಇಂದ್ರಿಯಗಳ ಪವಿತ್ರತೆನೂ ಸಹ ಇರಬೇಕು. ये बाप पसंद है, ಇದು ತಂದೆ ಪಸಂದ ಆಗಿದೆ, ತಂದೆಗೆ ಇಷ್ಟಪಟ್ಟಿದ್ದಾಗಿದೆ, बाप का दिल पसंद है, ತಂದೆಗೆ ಮನಸ್ಸಿಗೆ ಇಷ್ಟ ಆಗಿದಂಥದ್ದಾಗಿದೆ. संपूर्ण पवित्रता. ಅದಾಗಿದೆ ಸಂಪೂರ್ಣ ಪವಿತ್ರತೆ. इस ब्राह्मण जन्म का फाउंडेशन ಈ ಬ್ರಾಹ್ಮಣ ಜನ್ಮದ ಫೌಂಡೇಶನ್ संपूर्ण पवित्रता है. ಇದು ಸಂಪೂರ್ಣ ಪವಿತ್ರತೆ ಆಗಿದೆ. कान से भी अगर हम एक की बात सुनने में रुचि लेते हैं, ಕಿವಿಯಿಂದನೂ ಒಂದ್ ವೇಳೆ ನಾವು ಒಬ್ಬರ ಮಾತನ್ನ ಕೇಳೋದ್ರಲ್ಲೇ ಇಂಟ್ರೆಸ್ಟ್ ತೋರಿಸಿದ್ರೆ तो कहेंगे अब भी विचारी. ಅವಾಗ ಹೇಳಲಾಗುತ್ತೆ ಅವ್ಯಭಿಚಾರಿ ಅಂತ. और अनेकों की बातें सुनने में रुचि लेते हैं, ಮತ್ತೆ ನಾವು ಅನೇಕರ ಮಾತನ್ನ ಕೇಳೋದ್ರಲ್ಲೇ ಇಂಟ್ರೆಸ್ಟ್ ಕೊಟ್ಬಿಟ್ರೆ तो कहेंगे व्यभिचारी ज्ञान. ಅವಾಗ ಮತ್ತೆ ಹೇಳಲಾಗುತ್ತೆ ವ್ಯಭಿಚಾರಿ ಜ್ಞಾನ ಅಂತ. उसको कहेंगे पतित. ಅದಕ್ಕೆ ಹೇಳಲಾಗುತ್ತೆ ಪತಿತ ಅಂತ. धन को कैसे पवित्र मानते? जब एक में ಯಾರೋ ಹೇಳ್ತಿದ್ರೆ ಧನ್ ಸಂಪತ್ತಿಯನ್ನ ಯಾವ ತರ ಪವಿತ್ರ ಅಂತ ತಿಳ್ಕೊಬೇಕು ಅಂತ. धन लगाएंगे तो पवित्र नहीं बनेगा. ಅದಕ್ಕೆ ಬಾಬಾ ಹೇಳ್ತಿದಾರೆ ಯಾವಾಗ ಒಬ್ಬರಲ್ಲೇ ನಮ್ಮ ಧನ್ ಸಂಪತ್ತಿಯನ್ನ ಅರ್ಪಣೆ ಮಾಡ್ತೀವೋ ಮತ್ತೆ ಅದು ಪವಿತ್ರ ಆಗಲ್ವಾ? वो तो लगाने वाली बात है ना, ऐसे ही पवित्र बनेगा जब स्वाहा करेंगे. ಅವ್ರು ಹೇಳ್ತಾರೆ ಮತ್ತೆ ಇದಂತೂ ಉಪಯೋಗಿಸೋಂಥ ಮಾತಾಯ್ತಲ್ವ ಬಾಬಾ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅದೇ ಥರ ಪವಿತ್ರ ಆಗುತ್ತೆ ಯಾವಾಗ ನೀವು ಒಬ್ರಿಗೋಸ್ಕರ ಆ ದುಡ್ಡನ್ನು ಉಪಯೋಗಿಸ್ತಿರೋ ಧನ ಸಂಪತ್ತಿಯನ್ನು, ಅವಾಗ ಅದು ಪವಿತ್ರ ಆಗುತ್ತೆ. कमाने वाली बात कमाने वाली बात हाँ, जो कमाते ಅವ್ರು ಹೇಳ್ತಾರೆ ಮತ್ತೆ ಸಂಪಾದನೆ ಮಾಡೋ ಮಾತಿನಲ್ಲಿ ಯಾವ ಥರ ಅಂತ. हैं वो कमाए भी ईश्वरीय नियम है कोई. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನಾವೇನೇ ಸಂಪಾದನೆಯನ್ನ ಸಂಪಾದಿಸ್ತೀವಿ ಇದಕ್ಕೂ ಸಹ ಏನಾದರೂ ಈಶ್ವರೀಯ ನಿಯಮ ಇದೆನೋ ಇಲ್ವೋ? सहज मिले सो दूध सम, ಸಹಜವಾಗಿ ಸಿಕ್ಕರೆ ಅದು ಹಾಲಿನ ಸಮಾನ, मांगा मिले सो पानी. ಕೇಳ್ಬಿಟ್ಟು ಸಿಕ್ಕರೆ ಅದು ನೀರಿನ ಸಮಾನ. कोई ऊंचे अहदे पर नौकरी कर रहे हैं, ಯಾರಾದರೂ ಒಂದು ದೊಡ್ಡ ಪೋಸ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, कोई ने आकर के पीछे पड़ के अपना उल्टा काम कराया, ಯಾರಾದರೂ ಅವ್ರ ಹಿಂದೆ ಬಿದ್ದುಬಿಟ್ಟು ತಮ್ಮದು ಉಲ್ಟಾ ಕೆಲಸವನ್ನ ಮಾಡಿಸ್ಕೊಂಡ್ಬಿಡ್ತಾರೆ. तो वो उल्टा काम करना चाहिए या नहीं करना चाहिए? ಮತ್ತೆ ಆ ಉಲ್ಟಾ ಕೆಲಸವನ್ನ ಮಾಡಬೇಕಾಗಿದೆನೋ ಇಲ್ವೋ? नहीं करना चाहिए. ಮಾಡಬಾರ್ದಾಗಿದೆ. लेने वाले और देने वाले का तो कल्याण हो जाएगा और बाकी जनरेशन का ಕೊಡೋರ್ದು ತಗೊಳೋದು ಅವ್ರದ್ದೇನೋ ಕಲ್ಯಾಣ ಆಗೋಗ್ಬಿಡುತ್ತೆ, ಆದರೆ ಮಿಕ್ಕಿದ ಜನ್ರೇಷನ್ ಏನಿದೆ ಅವ್ರದ್ದೇನಾಗುತ್ತೆ? अकल्याण हो जाएगा. ಅವ್ರದ್ದು ಅಕಲ್ಯಾಣ ಆಗೋಗುತ್ತೆ. मान लो जिसने काम कराया उसने सच्चा काम कराया, ತಿಳ್ಕೊಳ್ಳಿ, ಯಾರು ಕೆಲಸವನ್ನ ಮಾಡಿಸ್ಕೊಂತಾರೆ ಅವರು ಸತ್ಯವಾಗಿರುವಂಥ ಒಳ್ಳೆ ಕೆಲಸವನ್ನ ಮಾಡಿಸ್ಕೊಂತಾರೆ, और खुश होकर के पैसा दे दिया ಮತ್ತೆ ಅವ್ರು ಖುಷಿ ಪಟ್ಬಿಟ್ಟು ದುಡ್ಡು ಕೊಟ್ಬಿಡ್ತಾರೆ, बिना मांगे. ಕೇಳಲಿಲ್ದೇನೆ ದುಡ್ಡು ಕೊಟ್ಬಿಡ್ತಾರೆ. आज की दुनिया तो झूठी है ना, ಇವಾಗಿನ ಪ್ರಪಂಚ ಅಂತೂ ಸುಳ್ಳಿನ ಪ್ರಪಂಚ ಆಗಿದೆ ಅಲ್ವಾ? तो झूठे फैसले भी तो हो जाते हैं. ಮತ್ತೆ ಸುಳ್ಳು ನಿರ್ಣಯಗಳು ಸಹ ಆಗೋಗುತ್ತೆ ಅಲ್ವಾ?
झूठे काम भी तो हो जाते हैं, ಸುಳ್ಳು ಕರ್ಮಗಳು ಸಹ ಆಗೋಗುತ್ತೆ. लेकिन ऊंची कुर्सी पे बैठने वाले ने ಆದರೆ ಉನ್ನತವಾಗಿರುವಂಥ ಕುರ್ಸಿಯಲ್ಲಿ ಕುತ್ಕೊಳ್ಳೋಂಥವ್ರು ಯಾರಿದ್ದಾರೆ, सच्चा काम करके दे दिया, ಅವರು ಸತ್ಯ ಕೆಲಸವನ್ನು ಮಾಡಿಕೊಟ್ಬಿಡ್ತಾರೆ. और देने वाले ने बहुत खुश होकर के उनको दे दिया कुछ। ಮತ್ತು ಕೊಡೋಂಥವ್ರು ಯಾರಿದ್ದಾರೆ ಅವರು ತುಂಬ ಖುಷಿ ಪಡ್ತಾರೆ. ಖುಷಿ ಪಟ್ಬಿಟ್ಟು ಅವರು ಏನಾದರೂ ಕೊಟ್ಬಿಡ್ತಾರೆ. तो वो सहज मिला या मांगने से मिला ಮತ್ತು ಅದು ಸಹಜವಾಗಿ ಸಿಗ್ತಾ ಅಥವಾ ಬೇಡದಾಗ ಸಿಗ್ತಾ या खून होगा, ಅಥವಾ ಅದು ರಕ್ತದ ಸಮಾನ ಆಗುತ್ತಾ? वो सहज है। ಅದು ಸಹಜನೇ ಆಗಿದೆ. पवित्रता धारण करने के फायदे और अपवित्र बनने के नुकसान। ಪವಿತ್ರತೆಯನ್ನು ಧಾರಣೆ ಮಾಡ್ಕೊಳೋದ್ರಿಂದ ಲಾಭ ಮತ್ತು ಅಪವಿತ್ರರಾಗೋದ್ರಿಂದ ನಷ್ಟ. आज की कलयुगी दुनिया में भी ಇವತ್ತಿನ ಕಲಿಯುಗಿ ಪ್ರಪಂಚದಲ್ಲೂ ಸಹ जो भी विजय हासिल होती है ನಮಗೇನೇ ವಿಜಯ ಅನ್ನೋದು ಸಿಗುತ್ತೆ वो पवित्रता की पावर से ही होती है। ಅದು ಪವಿತ್ರತೆಯ ಪಾವರ್ನಿಂದನೇ ಆಗುತ್ತೆ. नहीं तो विजयी नहीं बन सकते। ಇಲ್ದಿದ್ರೆ ವಿಜಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. बाबा हमको वरदान देते हैं, ಬಾಬಾ ನಮ್ಗೆ ವರದಾನವನ್ನ ಕೊಡ್ತಾರೆ. बच्चे विजय तुम्हारा जन्म सिद्ध अधिकार है। ಮಕ್ಕಳೇ, ವಿಜಯ ನಿಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ. जिनमें योग बल ज्यादा होगा ಯಾರಲ್ಲಿ ಯೋಗ ಬಲ ಜಾಸ್ತಿ ಇರುತ್ತೆ वो ज्यादा पवित्र बनेंगे, ಅವರು ಜಾಸ್ತಿ ಪವಿತ್ರರಾಗ್ತಾರೆ. और उस पवित्रता की पावर से ಮತ್ತೆ ಆ ಪವಿತ್ರತೆಯ ಪಾವರ್ನಿಂದ ज्यादा विजयी बनेंगे, ಜಾಸ್ತಿ ವಿಜಯ ಆಗ್ತಾರೆ. नंबरवार पद पावेंगे। ನಂಬರ್ ವಾರ್ ಪದವಿಯನ್ನ ಪಡಿತಾರೆ. जितनी जितनी तपस्या करते जाएंगे आत्मा पवित्र बनती जाएगी, उतना ಎಷ್ಟೆಷ್ಟು ನಾವು ತಪಸ್ ಮಾಡ್ತಾ ಹೋಗ್ತೀವಿ ಅಷ್ಟೆಷ್ಟು ಆತ್ಮ ಪವಿತ್ರ ಆಗ್ತಾ ಹೋಗುತ್ತೆ. आपका संगठन मजबूत होता जाएगा। ಅಷ್ಟೇ ನಿಮ್ಮ ಸಂಘಟನೆನೂ ಸಹ ಸ್ಟ್ರಾಂಗ್ ಆಗಿ ತಯಾರಾಗ್ತಾ ಹೋಗುತ್ತೆ. हर आत्मा में अपनी अपनी दुनिया बसी हुई है। ಪ್ರತಿಯೊಂದು ಆತ್ಮನಲ್ಲೂ ಸಹ ತಮ್ಮ ತಮ್ಮ ಪ್ರಪಂಚ ಅನ್ನೋದು ತುಂಬಿಕೊಂಡಿದೆ. एक एक आत्मा में अपने अपने 84 जन्मों के कनेक्शन में आने वाली आत्माओं का संगठन बैठा हुआ है। ಒಂದೊಂದು ಆತ್ಮನಲ್ಲಿ 84 ಜನ್ಮದಲ್ಲಿ ಬರುವಂಥ ಆತ್ಮಗಳು, ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳು ಯಾರೇ ಇದ್ದಾರೆ ಅವ್ರ ಸಂಘಟನೆ ಅದರಲ್ಲಿ ತುಂಬಿಕೊಂಡಿದೆ. तो संगठन यहाँ प्रत्यक्ष होगा कि नहीं होगा? ಮತ್ತೆ ಆ ಸಂಘಟನೆ ಇಲ್ಲಿ ಪ್ರತ್ಯಕ್ಷ ಆಗುತ್ತೋ ಇಲ್ವೋ? होगा। ಆಗುತ್ತೆ. तो हर एक आत्मा जितनी जितनी पवित्र बनती है तपस्या करके, ಮತ್ತೆ ಪ್ರತಿಯೊಂದು ಆತ್ಮ ತಪಸ್ ಮಾಡಿಬಿಟ್ಟು ಎಷ್ಟೆಷ್ಟು ಪವಿತ್ರ ಆಗ್ತಾ ಹೋಗ್ತಾರೆ उतना उतना राज्य भाग यहाँ मिलता जाएगा। ಅಷ್ಟಷ್ಟು ರಾಜ್ಯ ಭಾಗ ಇಲ್ಲಿ ಸಿಗ್ತಾ ಹೋಗುತ್ತೆ. जो पवित्रता का पालन करते हैं, ಯಾರು ಪವಿತ್ರತೆಯನ್ನ ಪಾಲನೆ ಮಾಡ್ತಾರೆ, ज्ञान सुनने के बाद, ಜ್ಞಾನವನ್ನ ಕೇಳಿದ ನಂತರ, बाप का बच्चा बनने के बाद, ತಂದೆಯ ಮಕ್ಕಳಾದ ನಂತರ जितनी पवित्रता का पालन अपने जीवन में जितने लंबे समय तक करते हैं, ಎಷ್ಟು ಪವಿತ್ರತೆಯ ಪಾಲನೆಯನ್ನ ನಮ್ಮ ಜೀವನದಲ್ಲಿ ನಾವು ಎಷ್ಟು ಜಾಸ್ತಿ ಸಮಯದವರೆಗೂ ಮಾಡ್ತೀವಿ उतना राजघराने में जरूर आवेंगे। ಅಷ್ಟು ನಾವು ರಾಜ ಪರಿವಾರದಲ್ಲಿ ಖಂಡಿತವಾಗಿ ಬರ್ತೀವಿ. वास्तव में याद व सेवा की सफलता का आधार है पवित्रता। सिर्फ ब्रह्मचारी बनना यह पवित्रता नहीं, लेकिन पवित्रता का संपूर्ण रूप है। ब्रह्मचारी के साथ साथ ब्रह्मचारी बनना। ब्रह्मचारी अर्थात ब्रह्मा के आचरण पर चलने वाले, जिसको फॉलो फादर कहा जाता है, क्योंकि फॉलो ब्रह्मा बाप को करना है, शिव बाप के समान स्थिति में बनना है, लेकिन आचरण व कर्म में ब्रह्मा बाप को फॉलो करना है। ವಾಸ್ತವದಲ್ಲಿ ನೆನಪು ಅಥವಾ ಸೇವೆಯ ಸಫಲತೆಯ ಆಧಾರನೇ ಆಗಿದೆ ಪವಿತ್ರತೆ. ಕೇವಲ ಬ್ರಹ್ಮಚಾರಿ ಆಗೋದು ಇದು ಪವಿತ್ರತೆ ಅಲ್ಲ, ಆದರೆ ಪವಿತ್ರತೆಯ ಸಂಪೂರ್ಣ ರೂಪ ಆಗಿದೆ. ಬ್ರಹ್ಮಚಾರಿಯ ಜೊತೆಯಲ್ಲಿ ಬ್ರಹ್ಮಚಾರಿ ಆಗೋದು. ಬ್ರಹ್ಮಚಾರಿ ಅಂದರೆ ಬ್ರಹ್ಮನ ಆಚರಣೆಯ ಅನುಸಾರವಾಗಿ ನಡೆಯುವಂಥವ್ರು. ಅದಕ್ಕೆ ಫಾಲೋ ಫಾದರ್ ಅಂತಲೂ ಸಹ ಹೇಳಲಾಗುತ್ತೆ. ಯಾಕೆಂದರೆ ಫಾಲೋ ಬ್ರಹ್ಮ ತಂದೆಯನ್ನು ಮಾಡಬೇಕಾಗಿದೆ, ಶಿವ ತಂದೆ ಸಮಾನ ಸ್ಥಿತಿಯಲ್ಲಾಗಬೇಕಾಗಿದೆ. ಆದರೆ ಆಚರಣೆ ಅಥವಾ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬೇಕಾಗಿದೆ. हर कदम में ब्रह्मचारी ब्रह्मचर्य व्रत सदा संकल्प और स्वप्न तक हो।
पवित्रता का अर्थ है सदा बाप को कंपेनियन अर्थात साथी बनाना और बाप की कंपनी में सदा रहना। कंपेनियन बना दिया बाबा मेरा, यह भी आवश्यक है, लेकिन हर समय कंपनी भी बाप की रहे, इसको कहते हैं संपूर्ण पवित्रता। अव्यक्त वाणी तारीख 20 फरवरी 1987 पृष्ठ 37 आदि। ಪ್ರತಿಯೊಂದು ಹೆಜ್ಜೆಯಲ್ಲಿ ಬ್ರಹ್ಮಚಾರಿ. ಬ್ರಹ್ಮಚರ್ಯ ವ್ರತ ಯಾವಾಗಲೂ ಸಂಕಲ್ಪ ಮತ್ತು ಕನಸಿನವರೆಗೂ ಇರಬೇಕು. ಪವಿತ್ರತೆಯ ಅರ್ಥನೇ ಆಗಿದೆ ಯಾವಾಗಲೂ ತಂದೆಯನ್ನು ಕಂಪೆನಿಯನ್ ಅಂದರೆ ಜೊತೆಗಾರರನ್ನಾಗಿ ಮಾಡ್ಕೊಳ್ಳೋದು ಮತ್ತು ತಂದೆಯ ಕಂಪನಿಯಲ್ಲಿ ಯಾವಾಗಲೂ ಇರೋದು. ಕಂಪೆನಿಯನ್ ಮಾಡ್ಕೊಂಬಿಟ್ಟಿದ್ದೀರಾ ಅಂದರೆ ಜೊತೆಗಾರನನ್ನಾಗಿ ಮಾಡ್ಕೊಂಬಿಟ್ಟಿದ್ದೀರಾ ಬಾಬಾ ನನ್ನವರು ಅಂತ, ಇದು ಸಹ ಅವಶ್ಯಕ ಆಗಿದೆ. ಆದರೆ ಪ್ರತಿಯೊಂದು ಸಮಯದಲ್ಲಿ ಕಂಪನಿನೂ ಸಹ ತಂದೆದೇ ಇರಬೇಕು. ಇದಕ್ಕೆ ಹೇಳಲಾಗುತ್ತೆ ಸಂಪೂರ್ಣ ಪವಿತ್ರತೆ. ಅವ್ಯಕ್ತವಾಣಿ ತಾರೀಖು 20/2/87 ಪೇಜ್ ನಂಬರ್ 37 ಆದಿ. संगठन प्योरिटी से बनता है। ಸಂಘಟನೆ ಏನಿದೆ ಇದು ಪವಿತ್ರತೆಯಿಂದ ಆಗುತ್ತೆ. पवित्र दुनिया स्थापन करने के लिए बाप आया हुआ है। ಪವಿತ್ರ ಪ್ರಪಂಚವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ತಂದೆ ಬಂದಿದ್ದಾರೆ. पवित्रता में जितनी तराप लगती जाएगी, ಪವಿತ್ರತೆಯಲ್ಲಿ ಎಷ್ಟು ಖಂಡನೆ ಆಗ್ತಾ ಹೋಗುತ್ತೆ, चाहे संकल्पों से, ಭಲೆ ಸಂಕಲ್ಪಗಳಲ್ಲಾಗ್ಲಿ, चाहे वाचा से, चाहे ಭಲೆ ವಾಣಿಯಿಂದನೇ ಆಗ್ಲಿ, वाइब्रेशन से, चाहे ಅಥವಾ ವೈಬ್ರೇಷನ್ ಇಂದನೇ ಆಗ್ಲಿ, इंद्रियों से, ಅಥವಾ ಕರ್ಮೇಂದ್ರಿಯಗಳಿಂದನೇ ಆಗ್ಲಿ, जितना पवित्र बनते जाएंगे ಎಷ್ಟು ಅಪವಿತ್ರ ಆಗ್ತಾ ಹೋಗ್ತೀವಿ उतना संगठन टूटता जाएगा। ಅಷ್ಟೇ ನಮ್ಮ ಸಂಘಟನೆ ಬೀಳ್ತಾ ಹೋಗುತ್ತೆ. ये पढ़ाई ही किस बात के लिए? ಈ ವಿದ್ಯಾಭ್ಯಾಸನೇ ಏನಕ್ಕೋಸ್ಕರ ಇದೆ? पवित्रता की पढ़ाई है। ಪವಿತ್ರತೆಯ ವಿದ್ಯಾಭ್ಯಾಸ ಆಗಿದೆ. अपवित्र को पवित्र बनाने के लिए, पतित को पावन बनाने के लिए बाप ಅಪವಿತ್ರರನ್ನ ಪವಿತ್ರರನ್ನಾಗಿ ಮಾಡ್ಲಿಕ್ಕೋಸ್ಕರ, ಪತಿತರನ್ನ ಪಾವನರನ್ನಾಗಿ ಮಾಡ್ಲಿಕ್ಕೋಸ್ಕರ आया हुआ है। ತಂದೆ ಬಂದಿದ್ದಾರೆ. अगर प्योरिटी की भी कमी है तो यूनिटी में भी कमी है। अव्यक्त वाणी तारीख 31 अक्टूबर 1975 पृष्ठ 253 अंत। ಒಂದು ವೇಳೆ ಪವಿತ್ರತೆಯಲ್ಲಿ ಏನಾದರೂ ಕಡಿಮೆ ಇದ್ದರೆ ಯೂನಿಟಿಯಲ್ಲೂ ಸಹ ಕಡಿಮೆ ಇರುತ್ತೆ. ಅವ್ಯಕ್ತವಾಣಿ ತಾರೀಖು 31/10/75 ಪೇಜ್ ನಂಬರ್ 253 ಅಂತ್ಯ. एकता पवित्रता के बगैर नहीं हो सकती। ಏಕತೆ ಏನಿದೆ ಸಂಘಟನೆ, ಇದು ಪವಿತ್ರತೆ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. एक के प्रति जब तक दृष्टि वृत्ति कृति ಒಬ್ಬರ ಪ್ರತಿ ಎಲ್ಲಿವರೆಗೂ ನಮಗೆ ದೃಷ್ಟಿ ಆಗಲಿ, ವೃತ್ತಿ ಆಗಲಿ, ಕರ್ಮನೇ ಆಗಲಿ, मन वचन कर्म ಮನಸ್ಸು, ವಾಣಿ ಮತ್ತು ಕರ್ಮದಲ್ಲಿ समय संपर्क संबंध ಸಮಯ, ಸಂಬಂಧ, ಸಂಪರ್ಕ तन मन धन पूरा अर्पण नहीं है ಎಲ್ಲಿವರೆಗೂ ತನ ಮನ ಧನ ಇದೆಲ್ಲ ಪೂರ್ತಿ ಎಲ್ಲಿವರೆಗೂ ಅರ್ಪಣೆ ಆಗಿಲ್ವೋ तो वो एकता की पवित्रता नहीं आ सकती। ಅಲ್ಲಿವರೆಗೂ ಆ ಏಕತೆ ಪವಿತ್ರತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. प्योरिटी के बगैर यूनिटी नहीं हो सकती। ಪವಿತ್ರತೆ ಇಲ್ಲದೆ ಯೂನಿಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. जब द्वैत पैदा होता है ಯಾವಾಗ ದ್ವೈತ್ಯ ಅನ್ನೋದು ಉತ್ಪನ್ನ ಆಗುತ್ತೆ तो यूनिटी टूटती है, ಆವಾಗ ಯೂನಿಟಿನೂ ಸಹ ಬಿದ್ದೋಗ್ಬಿಡತ್ತೆ. संगठन भंग होता है दुनिया में। ಆವಾಗ ಪ್ರಪಂಚದಲ್ಲಿ ಆ ಸಂಘಟನೆ ಏನಿದೆ ಅದು ಖಂಡನೆ ಆಗುತ್ತೆ, ಭಂಗ ಆಗುತ್ತೆ, और आपस में टकराव शुरू होता है। ಮತ್ತೆ ಪರಸ್ಪರದಲ್ಲಿ ಘರ್ಷಣೆ ಆರಂಭ ಆಗುತ್ತೆ. तो बाप आकर यही तरीका बताते हैं, ಮತ್ತೆ ತಂದೆ ಬಂದ್ಬಿಟ್ಟು ಇದೇ ಒಂದು ವಿಧಿಯನ್ನ ಹೇಳ್ತಾರೆ, सिखाते हैं ಕಲಿಸ್ಕೊಡ್ತಾರೆ. कि अब एकता पैदा करो, ಇವಾಗ ಆ ಏಕತೆಯನ್ನು ಉತ್ಪನ್ನ ಮಾಡಿ, पवित्रता अपने जीवन में अपनाओ। ಆ ಪವಿತ್ರತೆನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. एक बाप दूसरा नहीं। ಒಬ್ಬ ತಂದೆಯನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. अगर एक बाप के प्रति ಒಂದು ವೇಳೆ ಒಬ್ಬ ತಂದೆಗೋಸ್ಕರ 100% तन मन धन समय संपर्क 100% ನಮ್ಮ ತನ ಮನ ಧನ ಸಮಯ ಸಂಬಂಧ ಸಂಪರ್ಕ संबंध सब अर्पण कर दिया जाए ಅದನ್ನೆಲ್ಲ ಅರ್ಪಣೆಯನ್ನ ಮಾಡಿಬಿಟ್ರೆ ಒಬ್ರಿಗೋಸ್ಕರ, तो उसी समय से वो आत्मा सुखी हो जाएगी। ಮತ್ತೆ ಅದೇ ಸಮಯದಿಂದ ಆತ್ಮ ಸುಖಿ ಆಗೋಗ್ಬಿಡುತ್ತೆ.
दुख लेस मात्र भी अनुभव नहीं कर सकती। ಆವಾಗ ಆತ್ಮ ಒಂದು ಪರ್ಸೆಂಟೇಜು ಸಹ ದುಃಖದ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. गारंटी है। ಇದು ಸಹ ಗ್ಯಾರಂಟಿ ಆಗಿದೆ. जो ईश्वरीय सेवा की है, ಏನು ಈಶ್ವರೀಯ ಸೇವೆಯನ್ನ ಮಾಡಿದ್ದೀರಾ, उस ईश्वरीय सेवा करते समय ಆ ಈಶ್ವರೀಯ ಸೇವೆಯನ್ನ ಮಾಡೋ ಟೈಮ್ನಲ್ಲಿ उन्होंने दृष्टि की पवित्रता, वाइब्रेशन की पवित्रता, ಅವರು ಆ ದೃಷ್ಟಿಯ ಪವಿತ್ರತೆಯನ್ನ, ವೈಬ್ರೇಷನಿನ ಪವಿತ್ರತೆಯನ್ನ, इंद्रियों की पवित्रता कितनी धारण की है। ಇಂದ್ರಿಯಗಳ ಪವಿತ್ರತೆ ಅದನ್ನೆಲ್ಲ ಅವ್ರು ಎಷ್ಟು ಧಾರಣೆ ಮಾಡ್ಕೊಂಡಿದ್ದಾರೆ. अगर पवित्रता को धारण किया है, ಒಂದ್ ವೇಳೆ ನಾವು ಪವಿತ್ರತೆಯನ್ನ ಧಾರಣೆ ಮಾಡ್ಕೊಂಡಿದ್ರೆ ईश्वरीय सेवा के क्षेत्र में, ಈಶ್ವರೀಯ ಸೇವಾ ಮಾಡುವಂತ ಕ್ಷೇತ್ರದಲ್ಲಿ तो 21 जन्मों में उनका फल मिलेगा। ಮತ್ತೆ 21 ಜನ್ಮದಲ್ಲಿ ಅದರ ಫಲ ಸಿಗುತ್ತೆ. पवित्रता का ताज भी मिलेगा, ಪವಿತ್ರತೆಯ ಕಿರೀಟನೂ ಸಹ ಸಿಗುತ್ತೆ, स्थूल ताज भी मिलेगा। ಸ್ಥೂಲ ಕಿರೀಟನೂ ಸಿಗುತ್ತೆ. लेकिन अगर पवित्रता की जिम्मेवारी धारण नहीं की, लेकिन सेवा तो की, ಆದ್ರೆ ಪವಿತ್ರತೆಯ ಜವಾಬ್ದಾರಿಯನ್ನ ಧಾರಣೆ ಮಾಡ್ಕೊಂಡಿಲ್ಲ, ಆದ್ರೆ ಸೇವೆ ಅಂತೂ ಮಾಡ್ತಾರೆ. बड़े बड़े मेले मलाखनों का आयोजन किया, ದೊಡ್ಡ ದೊಡ್ಡ ಜಾತ್ರೆಗಳನ್ನ, ಸಮ್ಮೇಳನಗಳನ್ನ ಎಲ್ಲ ಆಯೋಜನೆಯನ್ನ ಮಾಡ್ತಾರೆ. बड़ी बड़ी कॉन्फ्रेंसेस की, ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳನ್ನ ಮಾಡ್ತಾರೆ. बड़े बड़े मेगा प्रोग्राम किए, ದೊಡ್ಡ ದೊಡ್ಡ ಮೇಗಾ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ. लेकिन जीवन अपवित्र ब्राह्मणों का रहा। ಆದರೆ ಜೀವನ ಏನಿದೆ ಇದು ಅಪವಿತ್ರ ಬ್ರಾಹ್ಮಣರದ್ದಾಗಿದೆ. तो सबको देखने में तो आएगा, सेवा तो बड़ी जबरदस्त की है। ಮತ್ತೆ ಎಲ್ಲರಿಗೂ ನೋಡ್ಲಿಕ್ಕೇನೋ ಕಾಣಿಸುತ್ತೆ, ಸೇವೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. तो जो सेवा की जिम्मेवारी उठाई है, ಮತ್ತೆ ಏನ್ ಸೇವೆಯ ಜವಾಬ್ದಾರಿಯನ್ನ ಎತ್ತಿದ್ದಾರೆ, उसके बदले में उनको ताज तो मिलेगा, ಮತ್ತೆ ಅದರ ಬದಲಿ ಅವರಿಗೆ ಕಿರೀಟ ಅಂತೂ ಸಿಗುತ್ತೆ. लेकिन वो ताज देवताओं की दुनिया में मिलेगा 21 जन्मों में, ಆದರೆ ಆ ಕಿರೀಟ ಏನಿದೆ ಅದು ದೇವತೆಗಳ ಪ್ರಪಂಚದಲ್ಲಿ ಸಿಗುತ್ತಾ 21 ಜನ್ಮದಲ್ಲಿ, या असुरों की दुनिया में मिलेगा 63 जन्म में। ಅಥವಾ ಅಸುರರ ಪ್ರಪಂಚ ಏನಿದೆ 63 ಜನ್ಮಗಳು ಅದರಲ್ಲಿ ಸಿಗುತ್ತಾ? असुरों की दुनिया में मिलता है। ಅಸುರಗಳ ಪ್ರಪಂಚದಲ್ಲೇ ಸಿಗುತ್ತೆ. पूजा का कनेक्शन पवित्रता से है, ಪೂಜೆಯ ಕನೆಕ್ಷನ್ ಪವಿತ್ರತೆಯ ಜೊತೆ ಇದೆ, और ताज का कनेक्शन सेवा से है। ಮತ್ತೆ ಕಿರೀಟದ ಕನೆಕ್ಷನ್ ಸೇವೆ ಜೊತೆ ಇದೆ. सेवा भी 2 प्रकार की, ಸೇವೆನೂ ಸಹ 2 ಪ್ರಕಾರದಾಗಿದೆ. एक पवित्र दृष्टि, पवित्र वृत्ति, पवित्र वाचा, ಒಂದಾಗಿದೆ ಪವಿತ್ರ ದೃಷ್ಟಿ, ಪವಿತ್ರ ವೃತ್ತಿ, ಪವಿತ್ರ ವಾಣಿ, पवित्र कर्मेंद्रियां। ಮತ್ತೆ ಪವಿತ್ರ ಕರ್ಮೇಂದ್ರಿಯಗಳು. ऐसी सेवा, ಆ ತರ ಸೇವೆ ಇರಬೇಕು. और एक सेवा ऐसी, ಮತ್ತೆ ಇನ್ನೊಂದು ಸೇವೆ ಆ ತರ ಇರುತ್ತೆ. वाचा से सेवा तो बहुत की, ವಾಣಿಯಿಂದ ಸೇವೆಯನ್ನಂತೂ ತುಂಬಾ ಮಾಡ್ತಾರೆ. बहुतों को ज्ञान सुनाया, बहुतों को संदेश दिया, ತುಂಬಾ ಆತ್ಮಗಳಿಗೆ ಜ್ಞಾನವನ್ನ ಹೇಳ್ತಾರೆ, ತುಂಬಾ ಆತ್ಮಗಳಿಗೆ ಸಂದೇಶವನ್ನ ಕೊಡ್ತಾರೆ. लेकिन करप्शन बहुत ज्यादा फैला दिया। ಆದ್ರೆ ಕರಪ್ಷನ್ ತುಂಬಾ ಜಾಸ್ತಿ ಹರಡಿಸ್ಬಿಡ್ತಾರೆ. तो करप्टेड दुनिया में प्राप्ति होगी, ಮತ್ತೆ ಈ ಕರಪ್ಟೆಡ್ ಆಗಿರುವಂತ ಪ್ರಪಂಚದಲ್ಲಿ ಪ್ರಾಪ್ತಿ ಇರುತ್ತಾ, या देवताओं की दुनिया में प्राप्ति होगी? ಅಥವಾ ದೇವತೆಗಳ ಪ್ರಪಂಚದಲ್ಲಿ ಪ್ರಾಪ್ತಿ ಇರುತ್ತಾ? करप्टेड दुनिया में ताज मिल जाता है। ಕರಪ್ಟೆಡ್ ಪ್ರಪಂಚದಲ್ಲಿ ಕಿರೀಟ ಸಿಕ್ಬಿಡುತ್ತೆ. अरे जितने भी बाबा ने मतें दी हैं, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಎಷ್ಟೇ ಬಾಬಾ ಮತವನ್ನ ಕೊಟ್ಟಿದ್ದಾರೆ, उन मतों में सबसे श्रेष्ठ मत कौन सी है? ಆ ಮತಗಳಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠ ಮತ ಯಾವ್ದಾಗಿದೆ? ಯಾರು ಅಂದ್ರು ನಮ್ಮನ್ನ ನಮ್ಮ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನ್ಪು ಮಾಡೋದು ಅಂತ. पवित्र बनो, योगी बनो। ಅದಕ್ಕೆ ಬಾಬಾ ಹೇಳ್ತಾರೆ, ಅದಲ್ಲ, ಪವಿತ್ರರಾಗಿ ಯೋಗಿಗಳಾಗಿ. तो साहूकार जो हैं वो ಮತ್ತೆ ಶ್ರೀಮಂತರು ಯಾರೇ ಇರ್ತಾರೆ, प्रजा वर्ग में होते हैं, ಅವರೆಲ್ಲ ಪ್ರಜಾವರ್ಗದಲ್ಲಿ ಇರ್ತಾರ, या राजाई घराने में होते हैं, ಅಥವಾ ರಾಜ್ ಪರಿವಾರದಲ್ಲಿ ಇರ್ತಾರ? है प्रजा वर्ग में। और प्रजा वर्ग की आत्माएं ಪ್ರಜಾವರ್ಗದಲ್ಲೇ ಇರ್ತಾರೆ. पवित्रता का पुरुषार्थ करती हैं या नहीं करती हैं? ಮತ್ತೆ ಪ್ರಜಾವರ್ಗದಲ್ಲಿ ಇರುವಂತವ್ರು ಪವಿತ್ರತೆಯ ಪುರುಷಾರ್ಥವನ್ನ ಮಾಡ್ತಾರೋ ಇಲ್ವೋ? नहीं करती हैं। ಪವಿತ್ರತೆಯ ಪುರುಷಾರ್ಥವನ್ನೇ ಮಾಡಲ್ಲ ಅವರು.
जब पवित्रता का श्रेष्ठ मत को अपनाती ही नहीं है, ಯಾವಾಗ ಅವರು ಪವಿತ್ರತೆ ಶ್ರೇಷ್ಠ ಮತವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಇಲ್ಲ, तो उनके लिए तो यही कहा जाएगा ಮತ್ತೆ ಅವರಿಗೋಸ್ಕರ ಅಂತೂ ಇದೇ ಹೇಳಲಾಗುತ್ತೆ ಅಲ್ವಾ, कि वो श्रीमत को धारण नहीं कर पाती। ಅವರು ಶ್ರೀಮತವನ್ನು ಧಾರಣೆ ಮಾಡ್ಕೊಳ್ಳಿಕ್ಕಾಗೋದೇ ಇಲ್ಲ. हाँ, धन दान कर लेते, ಹಾ, ಧನ ಸಂಪತ್ತಿಯ ದಾನವನ್ನ ಮಾಡಿಬಿಡ್ತಾರೆ, पवित्र नहीं रह पाते, ಆದರೆ ಪವಿತ್ರರಾಗಿರ್ಲಿಕ್ಕಾಗಲ್ಲ. तो साहूकार बन जाते हैं। ಅದಕ್ಕೋಸ್ಕರ ಮತ್ತೆ ಅವರು ಶ್ರೀಮಂತರಾಗಿ ಹೋಗ್ತಾರೆ. राजा नहीं बन सकते। ಅವರು ರಾಜರಾಗ್ಲಿಕ್ಕೆ ಸಾಧ್ಯ ಇಲ್ಲ. राजा कौन बनेंगे? ರಾಜರು ಯಾರಾಗ್ತಾರೆ? हैं जो तन मन धन समय संपर्क भी अर्पण करें। ಯಾರು ತನ್ನ ಮನ ಧನ ಸಮಯ ಸಂಬಂಧ ಸಂಪರ್ಕ ಎಲ್ಲ ಅರ್ಪಣೆಯನ್ನ ಮಾಡ್ತಾರೆ और पवित्र भी रहें। ಮತ್ತೆ ಪವಿತ್ರನೂ ಇರ್ತಾರೆ. श्रेष्ठ ते श्रेष्ठ मत है ಶ್ರೇಷ್ಠಕ್ಕಿಂತ ಶ್ರೇಷ್ಠ ಮತ ಆಗಿದೆ. पवित्र बनो, ಪವಿತ್ರರಾಗಿ, ब्राह्मण बनो, ಬ್ರಾಹ್ಮಣರಾಗಿ, ब्रह्मचारी बनो। ಬ್ರಹ್ಮಚಾರಿಗಳಾಗಿ. अगर ब्रह्मचारी नहीं बने ಒಂದ್ ವೇಳೆ ಬ್ರಹ್ಮಚಾರಿ ಆಗ್ಲಿಲ್ಲ ಅಂದ್ರೆ तो राजाई का वर्षा नहीं पा सकते। ಮತ್ತೆ ರಾಜಾಯ ಆಸ್ತಿಯನ್ನ ಪಡಿಲಿಕ್ಕಾಗಲ್ಲ. अगर प्योरिटी नहीं है, ಒಂದ್ ವೇಳೆ ಪವಿತ್ರತೆ ಇಲ್ಲ ಅಂದ್ರೆ प्योरिटी का दूसरा नाम योग बल नहीं है। ಪವಿತ್ರತೆಯ ಇನ್ನೊಂದು ಹೆಸರೇನಾಗಿದೆ ಯೋಗ ಬಲ. ಮತ್ತೆ ಆ ಯೋಗ ಬಲ ಇಲ್ಲ ಅಂದ್ರೆ स्नेह का बल नहीं है। ಸ್ನೇಹದ ಶಕ್ತಿ ಇಲ್ಲ ಅಂದ್ರೆ एक के प्रति स्नेह, ಒಬ್ಬರ ಪ್ರತಿ ಸ್ನೇಹ, मन बुद्धि में चंचलता भरी हुई है, ಮನ್ಬುದ್ಧಿಯಲ್ಲಿ ಚಂಚಲತೆ ತುಂಬಿಕೊಂಡಿದೆ, नेत्रों में चंचलता भरी हुई है, ನೇತ್ರಗಳಲ್ಲಿ ಚಂಚಲತೆ ತುಂಬಿಕೊಂಡಿದೆ. तो प्योरिटी नहीं है। ಮತ್ತೆ ಅವಾಗ ಏನಂತ ಹೇಳಲಾಗುತ್ತೆ? ಪವಿತ್ರತೆನೇ ಇಲ್ಲ. क्योंकि मन में और नेत्रों में चंचलता है, ಯಾಕೆಂದ್ರೆ ಮನಸ್ಸಿನಲ್ಲಿ ಕಣ್ಣುಗಳಲ್ಲಿ ಒಂದ್ ವೇಳೆ ಚಂಚಲತೆ ಇದ್ರೆ तो कर्मेंद्रियों में भी चंचलता जरूर होगी। ಮತ್ತೆ ಕರ್ಮೇಂದ್ರಿಯಗಳಲ್ಲೂ ಸಹ ಚಂಚಲತೆ ಖಂಡಿತವಾಗಿರುತ್ತೆ. और ऐसी आत्माएं ಮತ್ತೆ ಈ ತರ ಆತ್ಮಗಳು जो प्योरिटी में फेल हैं, ಯಾರು ಪವಿತ್ರತೆಯಲ್ಲಿ ಫೇಲ್ ಆಗಿದ್ದಾರೆ वो दुनिया में झंडा अव्वल नंबर में आगे जाके प्रत्यक्ष नहीं कर सकेंगी। ಅವರು ಪ್ರಪಂಚದಲ್ಲಿ ಬಾವುಟವನ್ನ ಮೊದಲನೇ ನಂಬರ್ನಲ್ಲಿ ಹೋಗ್ಬಿಟ್ಟು ಆರಿಸ್ಲಿಕ್ಕೆ ಸಾಧ್ಯ ಇಲ್ಲ. जब से अंजाम करें ಯಾವಾಗಿನಿಂದ ಪ್ರತಿಜ್ಞೆಯನ್ನ ಮಾಡ್ತಾರೆ कि हमें बाप मिल गया, ನಮ್ಗಂತೂ ತಂದೆ ಸಿಗ್ಬಿಟ್ಟಿದ್ದಾರೆ, हम पवित्र रहेंगे, ನಾವಂತೂ ಪವಿತ್ರರಾಗಿರ್ತೀವಿ. एक बाप दूसरा न कोई, ಒಬ್ಬ ತಂದೆಯನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. तो उस अंजाम को कभी भी मनसा में, ಮತ್ತೆ ಆ ಪ್ರತಿಜ್ಞೆಯನ್ನ ಯಾವತ್ತು ಮನಸ್ಸಿನಲ್ಲಾಗ್ಲಿ ವಾಣಿಯಲ್ಲಾಗ್ಲಿ वाचा में, दृष्टि में, ಅಥವಾ वृत्ति ದೃಷ್ಟಿಯಲ್ಲಾಗ್ಲಿ ಸಂಕಲ್ಪಗಳಲ್ಲೇ ಆಗ್ಲಿ में, कर्मेंद्रियों में ಅಥವಾ ಕರ್ಮೇಂದ್ರಿಯಗಳಲ್ಲೇ ಆಗ್ಲಿ तोड़े नहीं। ಅದನ್ನ ಯಾವತ್ತೂ ಖಂಡನೆ ಮಾಡಬಾರ್ದು. अगर तोड़ दिया ಒಂದ್ ವೇಳೆ ಅದರ ಖಂಡನೆಯನ್ನ ಮಾಡಿಬಿಟ್ರೆ तो 100 गुना पाप का बोझ चढ़ जाता है। ಅವಾಗ ಮತ್ತೆ 100ರಷ್ಟು ಪಾಪದ ಬೋಜ ಹತ್ಕೊಂಡ್ಬಿಡುತ್ತೆ. 100 गुना पाप चढ़ेगा तो पुरुषार्थ में हल्कापन महसूस होगा, ಮತ್ತೆ 100ರಷ್ಟು ಪಾಪದ ಬೋಜ ಅಂಟ್ಕೊಂಡ್ಬಿಟ್ರೆ ಮತ್ತೆ ಪುರುಷಾರ್ಥದಲ್ಲಿ ಹಗುರತೆ ಅನುಭವ ಆಗುತ್ತಾ या भारीपन महसूस होगा। ಅಥವಾ ಭಾರದ ಅನುಭವ ಆಗುತ್ತಾ? भारीपन आ जाएगा। ಭಾರದ ಅನುಭವನೇ ಆಗುತ್ತೆ. परिवर्तन नहीं कर पाते, ಪರಿವರ್ತನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, संस्कारों को नहीं मोड़ पाते, ಸಂಸ್ಕಾರಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ, संस्कार में टकराव होता रहता है। ಸಂಸ್ಕಾರಗಳಲ್ಲಿ ಘರ್ಷಣೆ ಆಗ್ತಾ ಇರುತ್ತೆ. उसका कारण क्या? ಮತ್ತೆ ಅದರ ಕಾರಣನೇ ಏನಾಗಿದೆ? निर्णय शक्ति तो है, अभी तो बताया। ನಿರ್ಣಯ ಶಕ್ತಿ ಅಂತೂ ಇದೆ, ಇವಾಗ ಹೇಳಿದ್ರು ಅಲ್ವಾ. प्योरिटी नहीं है। ಪವಿತ್ರತೆ ಇಲ್ಲ. जितनी प्योरिटी होगी ಎಷ್ಟು ಪವಿತ್ರತೆ ಇರುತ್ತೆ
उतनी ही परिवर्तन शक्ति जरूर होगी। ಅಷ್ಟೇ ಪರಿವರ್ತನ ಶಕ್ತಿ ಜಾಸ್ತಿ ಇರುತ್ತೆ. बाबा साजन आया हुआ है, ತಂದೆ ಸಾಜನ್ ಬಂದಿದ್ದಾರೆ. कहते हैं अभी पवित्र और लायक बनो, ಹೇಳ್ತಾರೆ ಇವಾಗ ಪವಿತ್ರರಾಗಿ ಯೋಗ್ಯರಾಗಿ ಅಂತ. तो मैं साथ ले जाऊंगा। ಅವಾಗ ನಾನು ನಿಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. साजन आते हैं ನಮ್ಮ ಪ್ರಿಯತಮ ಬರ್ತಾರೆ और सजनी को साथ ले जाते हैं। ಮತ್ತೆ अगर ಪ್ರಿಯತಮೆಯರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. उनको ये शक हो जाए कि ये सजनी अपवित्र है, ಒಂದ್ ವೇಳೆ ಅವರಿಗೆ ಮಾತಿನ ಸಂದೇಹ ಬಂದ್ಬಿಟ್ರೆ ಈ ಪ್ರಿಯತಮೆ ಅಪವಿತ್ರ ಆಗಿದ್ದಾರೆ ಅಂತ, तो उनका दिल खट्टा हो जाता, ಮತ್ತೆ ಅವಾಗ ಅವ್ರ ಹೃದಯ ಹುಳಿ ಆಗೋಗುತ್ತೆ. दुष्चरित्र है। अगर ये समझ में आ जाए ಅವರು ದುಶ್ಚರಿತ್ರ ಆಗಿದ್ದಾರೆ ಅಂತ ಒಂದ್ ವೇಳೆ ಈ ಮಾತು ಅವ್ರಿಗೆ ಅರ್ಥ ಆಗ್ಬಿಟ್ರೆ तो साजन सजनी को वापस साथ नहीं ले जाता। ಅವಾಗ ಪ್ರಿಯತಮ ಪ್ರಿಯತಮೆಯರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದಿಲ್ಲ. बल बाद में पीछे पीछे रखड़ती रहे, ಭಲೆ ಆಮೇಲೆ ಹಿಂದೆ ಹಿಂದೆ ಗಲಾಟೆ ಮಾಡ್ತಾ ಇರ್ಲಿ, ಅಳ್ತಾ ಇರ್ಲಿ. तो अगर साथ जाना है ಮತ್ತೆ ಒಂದ್ ವೇಳೆ ಜೊತೆಯಲ್ಲಿ ಹೋಗ್ಬೇಕು ಅಂದ್ರೆ तो पवित्र तो बनना पड़े। ಮತ್ತೆ ಪವಿತ್ರರಂತೂ ಆಗ್ಲೇಬೇಕಾಗಿದೆ.